ಕ್ಷಣಕ್ಕೂ ರಂಗೇರ್ತಾ ಇದೆ ಲೋಕಸಭಾ ಚುನಾವಣೆ. ಆಡಳಿತ ಮತ್ತು ವಿಪಕ್ಷಗಳಿಂದ ಜೋರಾಗ್ತಾನೆ ಇದೆ ಸೆಲೆಕ್ಷನ್ ಸಭೆ. ಈಗಾಗಲೇ ಗೊತ್ತಾಗ್ತಾ ಇರುತ್ತೆ ಸೆಲೆಕ್ಷನ್ ಸಭೆ ಯಾಕಾಗಿ ಮಾಡ್ತಿದ್ದಾರೆ ಅಂತ. ದಕ್ಷಿಣ ಭಾರತದಲ್ಲಿ ದಕ್ಷಿಣ ದಂಡಯಾತ್ರೆಯನ್ನ ಮಾಡೋದರ ಮುಖಾಂತರ ಹೆಚ್ಚಿನ ಸ್ಥಾನವನ್ನ ಗೆದ್ದು ದೆಹಲಿ ಗದ್ದುಗೆಯನ್ನ ಏರಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಷ್ಟ್ರೀಯ ಪಕ್ಷಗಳು ನಾನಾ ರೀತಿಯಾದಂತಹ ಕಸರತ್ತನ್ನ ನಡೆಸ್ತಾ ಇದೆ. ಆದ್ರೆ ಕಸರತ್ತು ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತೆ, ಮತದಾರ ಪ್ರಭುಗಳು ಯಾರನ್ನ ಕೈ ಹಿಡಿತಾರೆ ಅನ್ನೋದು ಈಗ ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಹೆಚ್ಚಿನ ಸ್ಥಾನವನ್ನ ಗೆಲ್ಲೋದಕ್ಕೆ ಕೈ ಕಮಲ ನಾನಾ ರೀತಿಯಾದಂತಹ ಕಸರತ್ತನ್ನ ನಡೆಸ್ತಾ ಇದೆ. ಒಂದು ಕಡೆ ಇಂಡಿಯಾ, ಮತ್ತೊಂದು ಕಡೆ NDA ಇಂದ ಚಕ್ರ ವ್ಯೂಹವನ್ನ ಹೆಣೆಯಲಾಗ್ತಾ ಇರುವಂತದ್ದು ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ ತನ್ನ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡುವುದರ ಮುಖಾಂತರ ಕರ್ನಾಟಕಕ್ಕೆ 7 ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡಿದೆ. ಎರಡನೇ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ಸೆಣಸಾಟವನ್ನ ನಡೆಸ್ತಾ ಇದೆ. ಬಟ್ ಈಗಾಗಲೇ ಬಿಜೆಪಿ ತನ್ನ ಮೊದಲ ಅಭ್ಯರ್ಥಿ ಅಂದ್ರೆ 195 ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡೋದರ ಮುಖಾಂತರ ಮೇಲುಗೈಯನ್ನ ಸಾಧಿಸ್ತು. ಎರಡನೇ ಲಿಸ್ಟ್ ಅನ್ನು ಕೂಡ ರಿಲೀಸ್ ಮಾಡಿ ಬಿಜೆಪಿಯಲ್ಲಿ ಒಂದು ರೀತಿಯಾದಂತಹ ಅಸಮಾಧಾನದ ಹೊಗೆ ಭುಗಿಲೇಳ್ತಾ ಇದೆ. ಆದ್ರೆ ಕಾಂಗ್ರೆಸ್ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ನಾನಾ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಯೂಸ್ ಮಾಡ್ತಾ ಇದೆ. ಯಾಕಂತಂದ್ರೆ 10 ವರ್ಷಗಳ ಕನಸು, ಬರೋಬ್ಬರಿ 10 ವರ್ಷಗಳ ಕನಸು ನನಸಾಗ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಶ್ರಮವನ್ನ ವಹಿಸ್ತಾ ಇದ್ದಾರೆ. ಹೀಗಾಗಿ ಇತ್ತ ಬಿಜೆಪಿಯು ಕೂಡ 3ನೇ ಬಾರಿ, ಈಗಾಗಲೇ 2 ಬಾರಿ ಗದ್ದುಗೆಯನ್ನ ಏರಿದಂತಹ ಬಿಜೆಪಿ 3ನೇ ಬಾರಿಯೂ ಕೂಡ ದಿಗ್ವಿಜಯದ ಪತಾಕೆಯನ್ನ ಹಾರಿಸಬೇಕು ಅಂತ ಸೆಣಸಾಟವನ್ನ ನಡೆಸ್ತಾ ಇದೆ. ಉಳಿದ ಕ್ಷೇತ್ರಗಳ ಆಯ್ಕೆಗಾಗಿ ಕಾಂಗ್ರೆಸ್ ಹೈ ವೋಲ್ಟೇಜ್ ಸಭೆಯನ್ನ ಏರ್ಪಾಟು ಮಾಡಿದೆ. ಈಗಾಗಲೇ 7 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾಯ್ತು ಕರ್ನಾಟಕಕ್ಕೆ. ಇನ್ನುಳಿದ ಅಭ್ಯರ್ಥಿಗಳ ಆಯ್ಕೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಅತಿ ಶೀಘ್ರದಲ್ಲಿ ಸಿಗುತ್ತೆ. 21 ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಕುರಿತು ಮ್ಯಾರಥಾನ್ ಮೀಟಿಂಗ್ ಅನ್ನ ನಡೆಸುವುದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯದ ಅಭ್ಯರ್ಥಿಗಳ ಆಯ್ಕೆ ಕುರಿತು ಚುನಾವಣಾ ಸಮಿತಿ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ. ಹಾಗಾದ್ರೆ ಯಾವಾಗ, ಏನು, ಎಷ್ಟೊತ್ತಿಗೆ ಸಭೆ ಏರ್ಪಾಟಾಗಿದೆ? ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಲೋಕಸಭೆ ಚುನಾವಣೆ ರಾಜ್ಯದಲ್ಲಿ ಪ್ರಚಾರಕ್ಕೆ ಸೆಣಸಾಟ ನಡೀತಾ ಇದೆ. ಇತ್ತ ರಾಷ್ಟ್ರೀಯ ಪಕ್ಷಗಳು ನಾ ಮುಂದು ತಾ ಮುಂದು ಅಂತ ದೊಡ್ಡ ಮಟ್ಟದಲ್ಲಿ ಮತದಾರರ ಮನಸ್ಸನ್ನ ಗೆಲ್ಲೋದಕ್ಕೆ ಸೆಣಸಾಟವನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು 2ನೇ ಲಿಸ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ಸಭೆಯನ್ನ ನಡೆಸ್ತಾ ಇದೆ. ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರ್ಯಾರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂತಹ ಕುತೂಹಲ ಮಾತ್ರ ಇದ್ದೇ ಇದೆ. ಲೋಕಸಭಾ ಚುನಾವಣೆ ಘೋಷಣೆ ಆಗ್ಬಿಟ್ಟಿದೆ. ಈಗಾಗಲೇ ನಾವು ಏಪ್ರಿಲ್ 26 ಹಾಗೂ ಮೇ 7ರಂದು ಕರ್ನಾಟಕದಲ್ಲಿ ಮತದಾನ ನಡೆಯುತ್ತೆ. ಈಗಾಗಲೇ ಡೇಟ್ ಅನೌನ್ಸ್ ಆಗ್ತಾ ಇದ್ದಂತೇನೆ 2ನೇ ಅಭ್ಯರ್ಥಿಗಳ ಪಟ್ಟಿ ಯಾವಾಗ ನಮ್ಮ ಹೆಸರು ಇರುತ್ತೋ ಇಲ್ವೋ ಅಂತ ಸಾಕಷ್ಟು ನಾಯಕರು ಈಗಾಗಲೇ ಒಂದು ರೀತಿಯಾದಂತಹ ಕನ್ಫ್ಯೂಷನ್ ನಲ್ಲಿ ಇದ್ದಾರೆ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ಈಗಾಗಲೇ 7 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದೆ. ಉಳಿದಂತಹ 21 ಕ್ಷೇತ್ರಗಳ ಅಭ್ಯರ್ಥಿಗಳಿಗಾಗಿ ತೀವ್ರ ಹುಡುಕಾಟವನ್ನು ಕೂಡ ನಡೆಸ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಹಾಗೂ ರಾಜ್ಯ ಉಸ್ತುವಾರಿ ಏನಿದಾರಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಹಲವು ನಾಯಕರು ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸಿದ್ದಾಗಿದೆ. ಅಂತಿಮ ಪಟ್ಟಿಯೊಂದಿಗೆ ಇವತ್ತು ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ಬೆಳಗ್ಗೆ 10 ಗಂಟೆಗೆ ದೆಹಲಿಗೆ ತೆರಳುತ್ತಾರೆ. ದೆಹಲಿಗೆ ತೆರಳಿ ಅಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಆಗಿರಬಹುದು, ಹೀಗೆ ಘಟಾನುಘಟಿ ನಾಯಕರು ಕೂಡ CEC ಸಭೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ 21 ಕ್ಷೇತ್ರದ ಅಭ್ಯರ್ಥಿಗಳ ಕುರಿತು ಚರ್ಚೆಯನ್ನು ಕೂಡ ನಡೆಸ್ತಾರೆ. AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲೇ ಈ CEC ಸಭೆ ಅನುಮೋದನೆ ಆಗುತ್ತೆ. ಬಳಿಕ ಅಧಿಕೃತವಾಗಿ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡೋದಕ್ಕೆ ಚಿಂತನೆಯನ್ನು ನಡೆಸಲಾಗಿದೆ.
ಒಟ್ಟಾರೆಯಾಗಿ ಮಂಗಳವಾರ ಸಂಜೆ 4 ಗಂಟೆಗೆ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಸಾಕಷ್ಟು ಈಗಾಗಲೇ ಒಂದು ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಆ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಇವತ್ತು ದೆಹಲಿಯಲ್ಲಿ ಸಂಜೆ ಸುಮಾರು 6 ಗಂಟೆಗೆ ಸಭೆ ಕೂಡ ಆಯೋಜನೆ ಆಗಿದೆ. ಆ ಒಂದು ಸಭೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿಯ ಒಂದು ಸಭೆ ಕೂಡ ಇರುವಂತದ್ದು. ಪ್ರಮುಖವಾಗಿ ಆ ಸಭೆಯಲ್ಲಿ ಏನು ರಾಜ್ಯ ನಾಯಕರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಒಂದಿಷ್ಟು ಪಟ್ಟಿಯನ್ನು ತೆಗೆದುಕೊಂಡು ಈಗಾಗಲೇ ದೆಹಲಿ ಅಂಗಳದಲ್ಲಿ ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಪ್ರಮುಖವಾಗಿರ್ತಕ್ಕಂಥ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಈಗಾಗಲೇ ಏನು 21 ಕ್ಷೇತ್ರಗಳ ಅಭ್ಯರ್ಥಿಗಳ ಸಂಬಂಧಪಟ್ಟಂತೆ ಈ ಎರಡನೇ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಬೇಕಾ ಅಥವಾ ಮತ್ತೊಂದು ಏನಾದ್ರೂ ಮೂರನೇ ಪಟ್ಟಿ ಹಂತದಲ್ಲಿ ಇಟ್ಕೊಳ್ಬೇಕಾ ಅನ್ನುವಂಥದ್ದು ಕೂಡ ಚರ್ಚೆ ಮಾಡ್ತಾರೆ. ಯಾಕಂತಂದ್ರೆ ಮೊದಲ ಪಟ್ಟಿಯಲ್ಲೇ ಕರ್ನಾಟಕದ ಒಂದು 7 ಕ್ಷೇತ್ರಗಳನ್ನ ಬಿಡುಗಡೆ ಮಾಡಿದ್ರು. ಅದಾದ್ರೆ ಈಗ 21 ಕ್ಷೇತ್ರಗಳು ಇರುವಂತದ್ದು. 21 ಕ್ಷೇತ್ರಗಳ ಪೈಕಿ ಎಷ್ಟು ಕ್ಷೇತ್ರಗಳನ್ನ ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದನ್ನ ಇವತ್ತು ಕೂಡ ಚರ್ಚೆ ಮಾಡ್ತಾರೆ. ಹಾಗಾಗಿ 21 ಕ್ಷೇತ್ರಗಳ ಪೈಕಿ ಈಗಾಗಲೇ ಸಾಕಷ್ಟು ಕೆಲವು ಕ್ಷೇತ್ರಗಳಲ್ಲಿ ಪೈಪೋಟಿ ಇರುವಂತದ್ದು, ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಕೂಡ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಚರ್ಚೆಗಳಾಗ್ತವೆ. ಅನ್ಯ ಪಕ್ಷದಿಂದ ಬರುವಂತಹ ಸಂದರ್ಭದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ. ಬಿಜೆಪಿ ಪಾಳ್ಯದಲ್ಲಿ ಒಂದಿಷ್ಟು ಅಸಮಾಧಾನಗೊಂಡಿರ್ತಕ್ಕಂಥ ನಾಯಕರನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಮತ್ತೆ ಜಾತಿವಾರು ಲೆಕ್ಕಾಚಾರ ಹಾಕೊಂಡು ಎಲ್ಲ ಸಮುದಾಯಗಳನ್ನ ಒಂದು ಸಮನ್ವಯತೆ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಕೂಡ ಒಂದಿಷ್ಟು ಚರ್ಚೆ ಮಾಡಿ ಇವತ್ತು ದೆಹಲಿಯಲ್ಲಿ ಒಂದು ಈ ಪಟ್ಟಿಯನ್ನು ಅಂತಿಮಗೊಳಿಸ್ತಾರೆ. ಅದಾದ ಬಳಿಕ ಇವತ್ತು ಪಟ್ಟಿ ಅಂತಿಮಗೊಳಿಸಿರ್ತಕ್ಕಂಥ ಪಟ್ಟಿಯನ್ನ ನಾಳೆ ಬಿಡುಗಡೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಈ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಚಂದ್ರಕಲಾ, ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. 21 ಲೋಕಸಭಾ ಕ್ಷೇತ್ರಗಳಿಗೆ ಏನಾದ್ರೂ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಅಂತ ಏನಾದ್ರೂ ಮಾಡ್ಕೊಂಡಿದ್ದಾರಾ ಹೇಗೆ ಅಂತ? ನಾನು ಅವಾಗಲೇ ಹೇಳಿದಾಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇದ್ದಂತ ಸುರ್ಜೇವಾಲಾ ಮತ್ತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಲ್ಲೇ ಬೆಂಗಳೂರಿನಲ್ಲಿ ಕೂಡ ಒಂದು ಸಭೆ ಕೂಡ ಮಾಡಿದ್ರು. ಆ ಸಭೆಯಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳ ಕೂಡ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಅಭಿಪ್ರಾಯ ತೆಗೆದುಕೊಂಡ್ರು. ಸಚಿವರ ಅಭಿಪ್ರಾಯ ತೆಗೆದುಕೊಂಡ್ರು. ಮತ್ತೆ ಆ ಕ್ಷೇತ್ರಗಳ ಶಾಸಕರೇನಿರ್ತಾರೆ ಆ ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಂಡು ಒಂದು ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಆ ಪಟ್ಟಿಯನ್ನು ಈಗ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾರೆ. ಅಲ್ಲಿ ಪ್ರಮುಖವಾಗಿ ಒಂದು ತಲೆನೋವು ಕಾಂಗ್ರೆಸ್ ಪಕ್ಷದ ನಾಯಕರು ಅಂತಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರಕ್ಕೆ 3-4 ಅಭ್ಯರ್ಥಿಗಳ ಪೈಪೋಟಿ ಇರುವಂತದ್ದು. ಹಿರಿಯ ನಾಯಕರ ಮುಖಾಂತರ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಮುಖಾಂತರ, ಇನ್ನೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್, ಇನ್ನೊಂದ್ ಕಡೆ ನೇರವಾಗಿ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರವೇ ಒಂದು ಲಾಬಿ ನಡೆಸುವಂತ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಇದು ಒಂದು ದೊಡ್ಡ ತಲೆನೋವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಪರಿಣಮಿಸಿದೆ. ಹಾಗಾಗಿ ಈ ಒಂದು ಪಟ್ಟಿಯನ್ನ ತೆಗೆದು ಏನು ಸಿದ್ಧಪಡಿಸಿಕೊಂಡಿದ್ದಾರೆ ಆ ಪಟ್ಟಿಯನ್ನ ಆ ಒಂದು ಸಭೆಯಲ್ಲಿ ಇಡ್ತಾರೆ. ಸಭೆಯಲ್ಲಿ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸಮುದಾಯವಾರು ಆಗಿರ್ಬೋದು ಮತ್ತೆ ಗೆಲುವಿನ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಅದನ್ನ ಅಭ್ಯರ್ಥಿಗಳನ್ನ ಒಂದು ಕ್ಷೇತ್ರಕ್ಕೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತ ಪ್ರಕ್ರಿಯೆಯನ್ನ ಇವತ್ತು ಮಾಡಲಿದ್ದಾರೆ. ಚಂದ್ರಕಲಾ, ಧನ್ಯವಾದಗಳು ಬಸವರಾಜ್. ಹೋಗ ನಿಮ್ಮ ಕಂಪ್ಲೀಟ್ ಮಾಡಿ.